ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ದೀಕ್ಷಿತ್. ಸೊ ಗೈಸ್, ನೆನ್ನೆ ಆಗಿದಂಥ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇವತ್ತು ಕುಕ್ಕಿಂಗ್ ಅಲ್ಲ ಅಥವಾ ನಾನು ಡೈಲಿ ಮಾಡೋ ರೂಟೀನ್ ಅಲ್ಲ, ಬಟ್ ಇವತ್ತು ನಾನು ನನ್ನ ಗಾಡಿ ಬಗ್ಗೆ ತೋರಿಸ್ತೀನಿ. ನೋಡ್ಬೋದು ಎಕ್ಸ್ಪಲ್ಸ್. ಸೊ ಇವತ್ತು ನಾನು ನನ್ನ ಗಾಡಿಯಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ, ಇವತ್ತೆಲ್ಲ ಕ್ಲೀನಾಗಿ ವಾಶ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ಲೂಬ್ರಿಕೆಂಟ್, ಚೈನಿಗೆಲ್ಲ ಲೂಬ್ರಿಕೆಂಟ್ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಅಪ್ಲೈ ಮಾಡಬೇಕಂತೆಲ್ಲ ತೋರಿಸ್ತೀನಿ. ಈ ವಿಡಿಯೋನ ಕಡೆ ತನಕ ನೋಡಿ. ನಿಮಗೆ ಈ ಚೈನ್ ಪ್ಯಾಕೆಟ್ ಹತ್ರ ಕಾಣಿಸ್ತಾ ಇದೆಯಾ ನೋಡಿ, ಇದನ್ನು ಬಿಚ್ಚಬೇಕು, ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಡೀಸೆಲ್ ಹಾಕಿ ತೊಳಿಬೇಕು. ತೋರಿಸ್ತೀನಿ ನೋಡಿ. ಈ ಥರ ಒಂದು ಸ್ಪ್ಯಾನರ್ ತಗೊಂಡು ಇದು ಪಟ್ಟಿಗೆ ತಿರುಗಿಸ್ಬೇಕು. ಸೊ ನೋಡಿ, ಈ ಥರ ತೆಗೆದು ತೆಗ್ಕೊಂಬಿಡ್ಬೇಕು ಕ್ಲೀನಾಗಿ, ಫುಲ್ಲಾಗಿ. ನೋಡ್ಬೋದು, ತೆಗೆದಿದ್ದೀರಿ. ಬೋಲ್ಟ್ಗಳಿದ್ದಾವೆ. ಅದ್ರ ಕವರು ನೋಡಿ ಎಷ್ಟು ಗಲೀಜಿದೆ. ಈ ಕವರಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಸಿಕ್ಕಾಪಟ್ಟೆ ಗಲೀಜು. ಇಲ್ಲೂ ಕೂಡ ಗಲೀಜಿದೆ. ಇದೆಲ್ಲ ಸ್ವಲ್ಪ ಡೀಸೆಲ್ ಹಾಕ್ಬಿಟ್ಟು ತೊಳ್ಕೊಬೇಕು. ಬನ್ನಿ ತೋರಿಸ್ತೀನಿ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಡಬಲ್ ಸ್ಟ್ಯಾಂಡ್ ಹಾಕಿ ಕ್ಯಾಪೆಲ್ಲ ಬಿಚ್ಚಿಬಿಟ್ಟು ಗಾಡಿನ ರನ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಲೂಬ್ರಿಕೆಂಟ್ ಅಲ್ಲ, ಚೈನ್ ಕ್ಲೀನರ್ ಹಾಕೋಣ ನೋಡಿ. ಯಾವುದಾದ್ರು ಆಗಿರಲಿ, ಯಾವ ಕಂಪ್ನಿನಾದ್ರು ಪರವಾಗಿಲ್ಲ, ಕ್ಲೀನಾಗಿ ಅಪ್ಲೈ ಮಾಡಿ. ನೋಡಿ, ಚೈನ್ ಕ್ಲೀನರ್ ಅಂತ ಕಾಣಿಸ್ತಾ ಇದೆಯಾ? ಸೊ ಇದನ್ನು ಹಾಕಬೇಕು. ಬನ್ನಿ. ಯಾವತ್ತೇ ಆಗಿರಲಿ ಅಲ್ಲಿ ಹಾಕ್ಬಾರ್ದು. ನೀವು ಹಿಂದೆ ಹಾಕೋ ತಪ್ಪು. ಹಿಂದೆ ಹಾಕೋದ್ರಿಂದ ಬ್ರೇಕ್ ಪ್ಯಾಡ್ಸ್ ಸೌದೋಗುತ್ತೆ. ಅದಕ್ಕೇನೋ ಬ್ರೇಕ್ ಪ್ಯಾಡ್ಸ್ಗೆ ಏನಾದ್ರು ಬಿದ್ದರೆ ಅದ್ರದ್ದು ಏನು ಲೈಫ್ ಸ್ಪ್ಯಾನ್ ಏನಿದೆ ಅದು ಕಡಿಮೆ ಆಗೋಗುತ್ತೆ. ಸೊ ಇದರಲ್ಲೇ ಹಾಕಿ ನೋಡಿ, ಈ ಥರ. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಶಾಂಪೂ ಮತ್ತು ಸರ್ಫೆಕ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದು ಬಕೆಟ್ ನೀರಲ್ಲಿ. ಒಂದು ಹಳೆ ಬಟ್ಟೆ ಒಂದು ತಗೊಂಡು ಚೆನ್ನಾಗಿ ತಿಕ್ಕಿ ಫಸ್ಟು ಕ್ಲೀನಾಗಿರೋ ಪಾಟಲ್ಲಿ ಫಸ್ಟು ತೊಳೆದ್ಬಿಡ್ರಿ. ಅಂದರೆ ಟ್ಯಾಂಕು, ಸೀಟು ಇವನ್ನೆಲ್ಲ ಫಸ್ಟು ತೊಳ್ಕೊಳ್ರಿ. ಯಾಕಂತ ಅಂದರೆ ನಾವು ಒಂದೇ ಸತಿ ಗಲೀಜಿರೋ ಪಾಟಕ್ಕೆ ಹೋಗ್ಬಿಟ್ರೆ ಬಟ್ಟೆ ಎಲ್ಲ ಗಲೀಜಾಗ್ತದೆ. ಆಮೇಲೆ ಒಂದು ಬಕೆಟ್ ಫುಲ್ಲು ನೀರು ಅದು ವೇಸ್ಟೇ. ಆಮೇಲೆ ಟ್ಯಾಂಕ್ ಮೇಲೆಲ್ಲ ಹಾಕಿದ್ರೆ ಅದ್ರ ಮಾರ್ಕ್, ಅದ್ರ ಕರೆ ಎಲ್ಲ ಇಲ್ಲೇ ಬೀಳ್ತೈತೆ. ಸೊ ಹ್ಯಾಂಡ್ಲು ಮೀಟ್ರ್ ಹತ್ರ ಹಾಕಿ, ಇಗ್ನಿಷನ್ ಹತ್ರ ನೋಡಿ ಈ ಥರ ಮಿರರ್ಸು, 2 ಮಿರರ್ ಒರೆಸ್ಕೊಳ್ರಿ. ಹ್ಯಾಂಡ್ಲು, ಆಮೇಲೆ ಗಾಡ್ಸ್ ಹತ್ರ ಎಲ್ಲ ಒರೆಸ್ಕೊಳ್ರಿ. ಆಮೇಲೆ ಇಲ್ಲಿ ಮುಂದೆ ಹೆಡ್ಲೈಟು, ಮಡಗಾಡು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ.
ಇಲ್ಲಿ ಮುಂದೆಗಡೆ ವೀಲ್ ಡೌನ್ ಕೆಳಗಡೆ ಇರುವಂಥ ಮಡ್ಗಾಡನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಹಿಂದೆ ಇರುವಂಥ ಮಡ್ಗಾಡ್ಸು, ಯಾಕಂದರೆ ಇಲ್ಲೆಲ್ಲ ನಾವು ಸಾಮಾನ್ಯವಾಗಿ ಒರೆಸ್ತಾ ಇರ್ತೀವಿ, ಧೂಳು ಕೂತ್ಕೊಂಡಾಗಲ್ಲ, ಸೊ ಜಾಸ್ತಿ ಧೂಳಿರಲ್ಲ. ಇದೆಲ್ಲ ಒರೆಸ್ಕೊಳ್ರಿ. ಗೈಸ್ ನೀವು ನೋಡ್ಬೋದು ಕ್ಯಾಪನ್ನೆಲ್ಲ ಕ್ಲೀನಾಗಿ ತೊಳೆದು ಇವಾಗ ಅಲ್ಲಿ ಫಿಟ್ ಮಾಡಿಬಿಡ. ಬನ್ನಿ ಟ ಗೈಸ್ ಆಯಿತು, ಇದನ್ನು ಫಿಟ್ ಮಾಡಿದ್ದಾಯಿತು. ಇವಾಗ ಲೂಬ್ರಿಕೆಂಟ್ ಹಾಕ್ಬಿಡೋಣ. ಲೂಬ್ರಿಕೆಂಟ್ ಹಾಕ್ಬಿಟ್ಟು ಅಷ್ಟೇ ಆಯ್ತು, ಗಾಡಿ ರೆಡಿ. ಮತ್ತು ಇಲ್ಲಿ ಮುಂದೆಗಡೆ ವಿಂಡ್ಶೀಲ್ಡ್ ಹಾಕ್ಬಿಡೋದು ಅಷ್ಟೇ. ಇವಾಗ ಲೂಬ್ರಿಕೆಂಟ್ ಹೊಡಿಬೇಕು. ನೋಡಿ ಚೈನ್ ತಿರುಗ್ತಾ ಇದೆ. ಸೊ ಲೂಬ್ರಿಕೆಂಟು ಅಷ್ಟೇ ಮುಂದೆ ಹೊಡೀರಿ, ಹಿಂದೆ ಹೊಡೆದ್ರೆ ಪಕ್ಕ ಬ್ರೇಕ್ ಪ್ಯಾಡ್ಸ್ ಗೋವಿಂದನೇ. ಸೊ ಈ ಥರ ಇಟ್ಕೊಂಡು ಹೊಡೀರಿ. ಕ್ಲೀನಾಗಿ ಹೊಡಿಬೇಕು, ಯಾಕಂದರೆ ಲೂಬ್ರಿಕೆಂಟ್ ಇದ್ದಷ್ಟು ಚೈನಿಗೆ ಒಳ್ಳೆಯದು. ಆ ಚೈನ್ ಸ್ಮೂತಾಗಿ ರನ್ ಆಗುತ್ತೆ, ಸೌಂಡ್ ಬರಲ್ಲ, ಕಟ್ಟಾಗಲ್ಲ, ಲೂಸ್ ಆಗಲ್ಲ. ಸೊ ಸಾಕು. ಸೊ ಗೈಸ್ ಆಯಿತು, ಇಷ್ಟಪಟ್ಟು ಈ ಸುಡೋ ಬಿಸಿಲಲ್ಲಿ ಕೊನೆಗೂ ತೊಳೆದಿದ್ದೆಲ್ಲ ಆಯಿತು. ನೋಡ್ಬೋದು ಆ ಥರ ಪಳ ಅಂತ ಐತೆ ಅಂತ ಗಾಡಿ. ಇಲ್ಲೂ ಕ್ಲೀನಾಗಿ ಹಾಕೊಂಡು ತೊಳೆದು ಬಿಸಾಕಿಲ್ಲ. ಯಾವತ್ತೂ ನಾವು ಗಾಡಿನ ಬಿಸಾಕಬಾರ್ದು. ಕ್ಲೀನಾಗಿ ತೊಳೆದ್ಬಿಟ್ಟೆಗರು ಫುಲ್ಲು ಕ್ಲೀನಾಗಿ ವಾಶ್ ಎಲ್ಲ ಮಾಡಿ ಬಿಸಿಲಲ್ಲಿ ನಿಲ್ಲಿಸಿ ನೆರಳಾಕಿ ಹಾಕೋಣ. ಸೊ ಅಷ್ಟೇ. ಸೊ ಎಲ್ಲರಿಗೂ ಗೊತ್ತಾಯಿತು ಅನಿಸುತ್ತೆ ಯಾವ ಥರ ಲೂಬ್ರಿಕೆಂಟ್ ಅಪ್ಲೈ ಮಾಡಬೇಕು, ಯಾವ ಥರ ಗಾಡಿಗಳನ್ನೆಲ್ಲ ತೊಡಿಬೇಕು ಅಂತ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ನಾನು ನಿಮ್ಮ ದೀಕ್ಷಿತ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.